ಹಲೋ ಸ್ನೇಹಿತರೆ, ನಾನಿವತ್ತು ಕೊರಿಯನ್ ಅವರ ಸೀಕ್ರೆಟ್ ಆದ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡ್ಬೋದು. ಅವರ ರೀತಿಯಾಗಿ ಕೊರಿಯನ್ ಅವರ ಸ್ಕಿನ್ ಎಷ್ಟು ಬಿಳಿಯಾಗಿರುತ್ತಲ್ವ, ಹಾಲಿನ ಥರ ಹೊಳಪು ಇರುವಂಥ ಕೊರಿಯನ್ ಅವರ ಸ್ಕಿನ್ ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಕೂಡ ಹೊಳಪು ಮಾಡ್ಕೋಬೋದು. ಹಾಗಾದರೆ ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ಸಾಕು, ಫಸ್ಟ್ ರಿಸಲ್ಟಿಗೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ನೀವೇ ಕೂಡ ಶಾಕ್ ಆಗಿಬಿಡ್ತೀರಾ. ಹಾಗಿದ್ರೆ ಬನ್ನಿ ತಡ ಮಾಡದೆ ತೋರಿಸ್ಕೊಡ್ತೀನಿ. ಇವಾಗ ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಅರಿಶಿನ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆ ಆಯುರ್ವೇದಿಕ್ಕಿನಲ್ಲಿ ಕೂಡ ತುಂಬಾ ಒಳ್ಳೆಯ ರೀತಿಯಾಗಿ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಹಾಗಾದರೆ ನಾವು ಎಷ್ಟು ರೀತಿಯಾಗಿ ನಾವು ಬಳಕೆ ಮಾಡ್ತೀವಿ, ಅದರ ಮುಖಾಂತರ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡುತ್ತೆ ಅಂತ ನೋಡ್ಬೋದು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಆಗಲಿ, ನಿಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ, ನಿಮ್ಮ ಮುಖದ ಡಲ್ನೆಸ್ ಆಗಲಿ, ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು ಈ ಅರಿಶಿನ ಪುಡಿ. ಹಾಗಾದರೆ ನೀವು ಕೂಡ ಒಂದು ಸರ್ತಿ ಈ ಅರಿಶಿನ ಪುಡಿ ಮುಖದ ಮೇಲೆ ಯೂಸ್ ಮಾಡಿ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ. ಮತ್ತು ಯಾವ ರೀತಿ ಯೂಸ್ ಮಾಡೋದಂತ ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡು ಹೋಗಿ, ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ. ಈ ಅರಿಶಿಣದ ಪುಡಿ ಯಾವ ರೀತಿಯಾಗಿ ಫೇಸ್ ಪ್ಯಾಕಿಗೆ ಅಪ್ಲೈ ಮಾಡುವಂಥದ್ದು ಅಂತ ತೋರಿಸ್ಕೊಡುವಂಥ ವಿಧಾನ ನೋಡಿಕೊಂಡು ಹೋಗ್ಬೋದು. ಹಾಗೆ ಸ್ನೇಹಿತರೆ, ಇದನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಪೂರ್ತಿಯಾಗಿ ವಿಡಿಯೋ ಅರ್ಥವಾಗುತ್ತೆ. ಇವಾಗ ಇದು ನೋಡ್ತಾ ಇರ್ಬೋದು, ಕಬ್ಬಿಣದ ಕಡೆಯನ್ನು ನಾನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇವಾಗ ಇದಕ್ಕೆ ನಾನು ಒಂದು 2 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಇದರಲ್ಲಿ ಹಾಕ್ತೀನಿ. ನಾವು ಅರಿಶಿಣದ ಪುಡಿಯನ್ನು ಫ್ರೈ ಮಾಡಬೇಕಾಗತ್ತೆ, ಹಾಗಾಗಿ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಒಂದು 2 ರಿಂದ 3 ಸ್ಪೂನಷ್ಟು ನೀವು ತೊಗೋಬೋದು. ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಳ್ಳಿ. ಹಾಗೆ ಸ್ನೇಹಿತರೆ, ನೀವು ಕೈ ಆಗಲಿ, ಕಾಲಾಗಲಿ, ಮುಖ ಆಗಲಿ ಎಲ್ಲದಕ್ಕೂ ಕೂಡ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಬೋದು. ಫಸ್ಟ್ ರಿಸಲ್ಟಿಗೆ ಶಾಕ್ ಆಗಿಬಿಡ್ತೀರಾ ಸ್ನೇಹಿತರೆ, ಎಷ್ಟು ನಮ್ಮ ಮುಖದ ಗ್ಲೋ ಕೊಡುತ್ತೆ, ಹಾಗೆ ನಮ್ಮ ಮುಖದ ಸಾಫ್ಟ್ನೆಸ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ, ಸಣ್ಣದ ಒಂಥರ ಗುಳ್ಳೆ ಥರ ಸಮಸ್ಯೆ ಇದ್ದರೂ ಕೂಡ ಅದೇನಾಗುತ್ತೆ ಅಂದರೆ ಒಳಗಡೆನೇ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಫೇಸ್ ಪ್ಯಾಕು ತುಂಬಾ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುವಂಥದ್ದು. ಇವಾಗ ನೋಡಿ, ಅರಿಶಿಣದ ಪುಡಿ ಹಾಕಿರುವಂಥದ್ದು ಒಂದು 2 ಚಮಚದಷ್ಟು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಈ ಅರಿಶಿಣದ ಪುಡಿ ಪೂರ್ತಿಯಾಗಿ ಕಪ್ಪಾಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇದು ಪೂರ್ತಿಯಾಗಿ ಅರಿಶಿನ ಕಪ್ಪಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ. ನಿಮಗೆ ಫಸ್ಟ್ ಹೇಳಿದ್ದೀನಿ ಸ್ನೇಹಿತರೆ, ನಾವು ಕೊರಿಯನ್ ಅವರ ರೀತಿಯಾಗಿ ಫೇಸ್ ಪ್ಯಾಕನ್ನು ಯೂಸ್ ಮಾಡುವಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ವಿಧಾನ ಪರ್ಫೆಕ್ಟಾಗಿ ನೋಡಬೇಕಾಗತ್ತೆ. ಇವಾಗ ಸ್ನೇಹಿತರೆ, ಎಲ್ಲರ ಮುಖದ ಮೇಲೆ ಒಂದೊಂದು ಥರ ಸಮಸ್ಯೆ ಕೊಡ್ತಾ ಹೋಗುತ್ತೆ. ಜಾಸ್ತಿ ಜನರಿಗೆ ಪಿಗ್ಮೆಂಟೇಷನ್ ಆಗ್ತಾ ಇರುವಂಥದ್ದು, ಹಾಗೆ ಜಾಸ್ತಿ ಜನರಿಗೆ ಭಂಗಿನ ಸಮಸ್ಯೆ ಮತ್ತು ಕಾಡ್ತಾ ಇರುವಂಥದ್ದು. ಭಂಗಿನ ಸಮಸ್ಯೆ ಇದ್ದರೂ ಕೂಡ ಇದನ್ನು ನಾವು ವಾರದಲ್ಲಿ ಒಂದು 3 ಸರ್ತಿ ಆದರೂ ಕೂಡ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ, ನಮ್ಮ ಮುಖದ ಮೇಲಿರುವಂಥ ಭಂಗಿನ ಸಮಸ್ಯೆ ಕೂಡ ನಿವಾರಣೆ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಫಸ್ಟ್ ರಿಸಲ್ಟ್ ಸಿಗುವಂಥದ್ದು. ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಬೇಕು. ಇವಾಗ ನೋಡಿ, ಅರಿಶಿನ ಪೂರ್ತಿಯಾಗಿ ಕಪ್ಪಾಗ್ತಾ ಬಂದಾಗ ಇದು ಏನಾಗುತ್ತೆ ಅಂದರೆ ಈ ಥರ ಹೊಗೆ ಬರುತ್ತೆ. ಹೊಗೆ ಬರ್ತಾ ನೋಡಿ, ಇದರಲ್ಲಿ ಸ್ವಲ್ಪ ಈ ಥರ ಕೆಂಪಾಗುತ್ತೆ. ಈ ಥರ ಅದರಲ್ಲಿ ಉರಿ ಕೂಡ ಕಾಣಿಸುತ್ತೆ. ಅದು ಏನು ಪರವಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಎಲ್ಲ ಕೂಡ ತಣ್ಣಗಾಗಿಬಿಡುತ್ತೆ. ಹಾಗಾಗಿ ಒಂದು ಬಟ್ಲಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು. ಇದು ಸ್ವಲ್ಪ ಹೊತ್ತು ಬಿಸಿ ಇದೆ. ಸ್ವಲ್ಪ ಹಾಗೆ ಬಿಸಿ ಇರುವಾಗ ಕೂಡ ಇದನ್ನು ನಾವು ರೆಡಿ ಮಾಡ್ಕೋಬೋದು. ಹಾಗಾಗಿ ನಿಮಗೆ ಯಾವ ರೀತಿ ಸ್ವಲ್ಪ ತಣ್ಣಗಾಗೋದಕ್ಕೆ ಟೈಮ್ ಇದೆ, ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಡ್ಬೋದು. ಇಲ್ಲ ಅಂದರೆ ಹಾಗೆ ಬಿಸಿ ಇರುವಾಗ ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡಬೇಕಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಏನೆಲ್ಲ ಹಾಕಬೇಕು, ಯಾವ ರೀತಿಯಾಗಿ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇರುವಂಥದ್ದೆಲ್ಲ ಕೂಡ ಇದರಲ್ಲಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುವಂಥ ಈ ಬ್ಯೂಟಿಫುಲ್ ಆದ ಟಿಪ್ಸನ್ನು ನೋಡಿ. ಇವಾಗ ನೋಡಿ, ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಇದರಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೊಸರು ಕೂಡ ನಮ್ಮ ಮುಖದ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತಲ್ವ ಸ್ನೇಹಿತರೆ. ಹಾಗಾಗಿ ಒಂದು 2 ಸ್ಪೂನಷ್ಟು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ. ಮೊಸರನ್ನು ಸೇರಿಸ್ಕೊಂಡ್ಮೇಲೆ ಎಲ್ಲ ಕೂಡ ತಣ್ಣಗಾಗ್ಬಿಡುತ್ತೆ ನೋಡಿ. ಇದು ಅರಿಶಿಣದ ಪುಡಿ ಪೂರ್ತಿಯಾಗಿ ಎಲ್ಲ ಕೂಡ ತಣ್ಣಗಾಗ್ಬಿಡುತ್ತೆ. ಇವಾಗ ಕಾಣಿಸ್ತಾ ಇರ್ಬೋದು, ಪೂರ್ತಿಯಾಗಿ ತಣ್ಣಗಾಗ್ಬಿಡುತ್ತೆ ನೋಡಿ ಈ ಥರ. ಆಮೇಲೆ ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಇದು ಸ್ವಲ್ಪ ಜಾಸ್ತಿನೇ ತೆಳುವಾಗಿರುವಂಥದ್ದು. ಇದನ್ನು ಗಟ್ಟಿ ಮಾಡ್ಕೋಬೇಕು, ಹಾಗೆ ನಮ್ಮ ಫೇಸಿಗೆ ಕೂಡ ಕೂತ್ಕೋಬೇಕಂದ್ರೆ ನಾವು ಇವಾಗ ಇದಕ್ಕೆ ಏನು ಸೇರಿಸ್ತೀನಿ ಅಂತ ನೋಡಿ. ಅದು ಕೂಡ ನಮ್ಮ ಮುಖದ ಮೇಲೆ ಸ್ಕಿನ್ನಿಗೆ ಒಂಥರ ಬೆನಿಫಿಟ್ಸ್ ಸಿಗುವಂಥದ್ದೇ ನೋಡಿ. ಅದು ಮುಖ ಕೂಡ ಬ್ರೈಟ್ ಆ್ಯಂಡ್ ವೈಟ್ ಮಾಡುವಂಥದ್ದೇ ಅದು ಯೂಸ್ ಮಾಡ್ತಾ ಇರುವಂಥದ್ದು. ಅದು ಕೂಡ ನೀವು ವಾರದಲ್ಲಿ ಯಾವಾಗಾದರೂ ಕೂಡ ನೀವು ಕಡಲೆ ಹಿಟ್ಟನ್ನು ಮುಖದ ಮೇಲೆ ಬಳಸ್ತಾ ಬಂದರೆ ಸಾಕು, ನಮ್ಮ ಮುಖ ಗ್ಲೋ ಆಗ್ತಾ ಹೋಗುತ್ತೆ. ಅದೇ ಗ್ಲೋನೆಸ್ ಕೊಡುವಂಥ ನಾನು ಇವಾಗ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ನೋಡಿ, ನಾವು ಜಾಸ್ತಿ ತೆಳುವಾಗಿರುವಂಥದ್ದು, ಅದಕ್ಕೆ ಒಂದು ಹದ ಬರಬೇಕು, ಅಲ್ಲಿವರೆಗೂ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ.
ಇದು ಪೂರ್ತಿಯಾಗಿ ಬ್ಲ್ಯಾಕ್ ಆಗುವಂಥದ್ದು ನೋಡಿ, ಬ್ಲ್ಯಾಕ್ ಫೇಸ್ ಪ್ಯಾಕ್. ಅದು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಇರುವಂಥದ್ದೇ ವೈಟ್ ಮಾಡುತ್ತೆ ನಮ್ಮ ಸ್ಕಿನ್ನು. ಇವಾಗ ನೋಡಿ ಪೂರ್ತಿಯಾಗಿ ಇದು ಗಟ್ಟಿ ಆಗಿರುವಂಥದ್ದು, ಇನ್ನೂ ಸ್ವಲ್ಪ ತೆಳುವಾಗಿದೆ, ಆದರೂ ಕೂಡ ಪರವಾಗಿಲ್ಲ. ನೋಡೋಣ. ಇದಕ್ಕೆ ಮತ್ತೊಂದು ಸೇರಿಸ್ತಾ ಇರುವಂಥದ್ದು ಹನಿ. ನಮ್ಮ ಸ್ಕಿನ್ನಿಗೆ ಹನಿ ಬೆನಿಫಿಟ್ಸ್ ಏನಪ್ಪ ಅಂದರೆ ನೋಡಿ, ನಮ್ಮ ಸ್ಕಿನ್ನು ಸಾಫ್ಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥದ್ದು ಏನಾದರೂ ಒಂಥರ ಪಿಗ್ಮಿಟೇಷನ್ ಆಗಲಿ, ಒಂಥರ ಮುಖ ಕಪ್ಪ ಆಗುವಂಥ ಸಮಸ್ಯೆ ಇದ್ದರೂ ಕೂಡ ಇದರಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದ ಮೇಲೆ ಒಂಥರ ಗ್ಲೋ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಹನಿಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಹನಿ ಸೇರಿಸ್ಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಕೂಡ ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇರೋದು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುವಂಥ ಫೇಸ್ ಪ್ಯಾಕ್ಗಳು ಎಷ್ಟೆಲ್ಲ ಹಲವಾರು ರೀತಿ ತೋರಿಸಿದ್ದೀನಿ ಸ್ನೇಹಿತರೆ, ನೀವು ಕೂಡ ಹೋಗಿ ನೋಡ್ಬೋದು. ಹಾಗೆ ಕೂಡ ಇದರಲ್ಲಿ ಫೇಸ್ ಪ್ಯಾಕಿಗೆ ನಾವು ಕಡಲೆ ಹಿಟ್ಟು ಬಳಸೋದ್ರಿಂದ, ಅರಿಶಿನ ಪುಡಿ ಬಳಸೋದ್ರಿಂದ ಅದು ಕೂಡ ತುಂಬಾ ಡಬಲ್ ಫೇಸ್ ಪ್ಯಾಕ್ ಅನ್ಬೋದು. ಇವಾಗ ನೋಡಿ ಇದು ಪೂರ್ತಿಯಾಗಿ ಫೇಸ್ ಪ್ಯಾಕ್ ರೆಡಿ ಆಯಿತು. ಈ ರೆಡಿಯಾಗಿರುವಂಥ ಫೇಸ್ ಪ್ಯಾಕು ನಾನಿವಾಗ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸೋವಂಥ ಕರೆಕ್ಟಾಗಿ ವಿಧಾನ ನೀವು ಮುಖದ ಮೇಲೆ ಅಪ್ಲೈ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಕೈ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಈ ಥರ ಫೇಸ್ ಪ್ಯಾಕು ಕೈ ಮೇಲೆ ಅಪ್ಲೈ ಮಾಡುವಾಗ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ, ನಾವು ಎಲ್ಲಿ ಪೂರ್ತಿ ಕಾಲಾಗಲಿ ಕೈಗಳ ಮೇಲೆ ಅಪ್ಲೈ ಆರಾಮ್ಸರಿ ಮಾಡ್ಕೋಬೋದು. ಒಂಥರ ಸ್ಕ್ರಬ್ಬಿಂಗ್ ರೀತಿ ಮಸಾಜ್ ಮಾಡಬೇಕಾಗತ್ತೆ, ಸಾಫ್ಟ್ ಆಗುತ್ತೆ ಮತ್ತು ನಮ್ಮ ಕೈ ಆಗಲಿ ಕಾಲಾಗಲಿ. ಇವಾಗ ನೋಡಿ ಒಂದು 2-3 ನಿಮಿಷ ಇದೇ ರೀತಿಯಾಗಿ ಮಸಾಜ್ ಮಾಡಬೇಕು. ಎರಡೂ ಕೈಗಳಿಗೆ ಮಸಾಜ್ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಾವು ಇದನ್ನು ಫೇಸ್ ಪ್ಯಾಕನ್ನು ವಾರದಲ್ಲಿ ಒಂದು 4 ಸರ್ತಿ ಆಗಲಿ 5 ಸರ್ತಿ ಟ್ರೈ ಮಾಡಿದ್ರೆ ಸಾಕು, ದಿನದಿಂದ ದಿನಕ್ಕೆ ನಮ್ಮ ಮುಖದ ಡೈಮಂಡ್ ರೀತಿ ಹೊಳಪು ಬರುತ್ತೆ ಸ್ನೇಹಿತರೆ. ವಜ್ರದ ರೀತಿ ನಮ್ಮ ಮುಖವು ಕೂಡ ಹೊಳಿತಾ ಹೋಗುತ್ತೆ, ಅಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ನನ್ನ ಕೈಗೆ ಮಸಾಜ್ ಮಾಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನ್ ಬಂದಿರೋದಂತ. ಇದು ಉಳಿದಿರೋಂಥ ಫೇಸಿಗೆ ಬೇಕಾಗುವಂದರೆ ಫೇಸಿಗೆ ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಎರಡೂ ಕೈಗಳಿಗೆ ಅಪ್ಲೈ ಮಾಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತಂತ ನೋಡಿ. 1-2 ಸೆಕೆಂಡ್ ಇಟ್ಟರೆ ಸಾಕು, ನಮ್ಮ ಕೈ ಮೇಲೆ ಮಸಾಜ್ ಮಾಡಿದ್ರೆ ಸಾಕು, ನಮ್ಮ ಕೈ ಎಷ್ಟು ಚೆನ್ನಾಗಿ ಹೊಳಿತಾ ಇರುವಂಥದ್ದು ನೋಡ್ಬೋದು. ಇವಾಗ ಪೂರ್ತಿಯಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಕೈಗಳೇನು ಮಾಡ್ತೀನಿ ಅಂದರೆ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡುವಾಗ ನಾರ್ಮಲ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ, ನೋಡೋಣ ಯಾವ ರೀತಿ ಗ್ಲೋ ಬಂತಂತ. ನೋಡಿ ಸ್ನೇಹಿತರೆ, ನಾನು ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆವಾಗಿರೋ ಕೈಗೆ ಇವಾಗಿರೋ ಕೈಗೆ ಎಷ್ಟು ಟ್ಯಾನ್ ಆಗಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗಿರುವಂಥದ್ದು, ಹಾಗೆ ಕೂಡ ಒಂಥರ ಶೈನ್ ಬಂದಿರೋಂಥದ್ದು ನೋಡಿ ಸ್ಕಿನ್ನಿಗೆ. ಇದೇ ಶೈನ್ ನಮ್ಮ ಮುಖದ ಮೇಲೆ ಕೂಡ ಬಂದಿರೋದು. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿದರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.